ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ವಾಷಿಂಗ್ ಪೌಡರ್ ನಿರ್ಮಾ ಆ ಒಂದು ತಯಾರಕರ ಕಥೆಯನ್ನು ನಾನು ಇವತ್ತು ಹೇಳ್ತೀನಿ. ಸುಮಾರು ಒಂದು 50 ವರ್ಷಗಳ ಹಿಂದೆ, 55 ವರ್ಷಗಳ ಹಿಂದೆ ಏನಂತಂತಂದ್ರೆ ಆವಾಗ ಸೋಪುಗಳು, ಈ ಡಿಟರ್ಜೆಂಟ್ಗಳು ಇರಲಿಲ್ಲ. ನಾವೆಲ್ಲ ಚಿಕ್ಕವರಿದ್ವಿ. ಆವಾಗ 501 ಬಾರ್ ಸೋಪ್ ಉಪಯೋಗ ಮಾಡ್ತಿದ್ವಿ. ಅತಿ ಒಳ್ಳೆಯ ಬಟ್ಟೆಗಳಿಗೆ ಸರ್ಫ್ ಅನ್ನುವಂಥ ಒಂದು ಸೋಪಿನ ಪೌಡರ್ನ ಉಪಯೋಗ ಮಾಡುವಂಥ ಕಾಲ. ಆವಾಗ ಏನಾಯಿತು ಅಂತಂದ್ರೆ, ಗುಜರಾತ್ದೊಳಗೆ ಕೇಶುಬಾಯಿ ಪಟೇಲ್ ಅಂತಂದು ಹೇಳಿ ಒಬ್ಬರಿದ್ದರು. ಅವ್ರು ಏನಂತಂದ್ರೆ, ತಂದೆ ತಾಯಿಗೆ ಒಬ್ಬನೇ ಮಗ. ಅವರು BSc ಓದಿದ್ರು, BSc ಕೆಮಿಸ್ಟ್ರಿಯನ್ನು ಮಾಡಿದ್ರು ಅವರು. ಆನಂತರ ಅಲ್ಲಿರುವಂಥ ಒಂದು ಸಕ್ಕರೆ ಕಾರ್ಖಾನೆಯೊಳಗೆ ಅವ್ರ ಲ್ಯಾಬ್ ಅಸಿಸ್ಟೆಂಟ್ ಅಂಥೇಳಿ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ಅಲ್ಲಿಯೇ ಒಂದು ಫ್ಯಾಕ್ಟ್ರಿ ಕ್ವಾರ್ಟರ್ಸ್ನೊಳಗೆ ಅವ್ರು ಇರ್ತಾಯಿದ್ರು. ಏನಾಯಿತು ಅಂತಂದ್ರೆ, ತಂದೆ ತಾಯಿಗೆ ಒಬ್ಬನೇ ಮಗ. ಆಮೇಲೆ ಫ್ಯಾಕ್ಟ್ರಿ ಒಳಗೂ ಕೆಲಸ ಐತಿ ಅಂತಂದು ಹೇಳಿ ಅವ್ರ ತಂದೆ ತಾಯಿ ಅವರಿಗೆ ಮದುವೆಯನ್ನು ಮಾಡಿದರು. ಆನಂತರ ಅವ್ರಿಗೆ ಕೆಲವು ವರ್ಷಗಳ ನಂತರ 3 ಜನ ಮಕ್ಕಳಿದ್ದವ್ರು ಹುಟ್ಟಿದರು. ಮೊದಲು ಸುಖವಾಗಿ ಸಂಸಾರ ಸಾಗ್ತಾ ಇತ್ತು. 3 ಜನ ಮಕ್ಕಳಾದ ಮೇಲೆ ತಂದೆ ತಾಯಿ ಇವರಿಬ್ಬರು ಗಂಡ ಹೆಂಡತಿ, ಆನಂತರ 3 ಮಕ್ಕಳು, 7 ಜನರ ಸಂಸಾರ ಸಾಗುವುದು ತುಂಬ ಕಠಿಣ ಅನ್ಸಕತ್ತದು. ಪ್ರತಿ ತಿಂಗಳ ಕೊನೆಗೆ ಎಲ್ಲಿಯಾದರೂ ಸಾಲವನ್ನು ತರಬೇಕು. ಆಮೇಲೆ ಪಗಾರ ಆದ ಕೂಡಲೇ ಆ ಸಾಲವನ್ನು ಮುಟ್ಟಿಸ್ಬೇಕು. ಹಿಂಗೆ ನಡೆಯಕತ್ತಿತ್ತು. ಆಮೇಲೆ ಅವ್ರಿಗೆ ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ದಾರಲ್ಲ, ಈ ಒಂದು ರಾಸಾಯನಿಕಗಳೆಲ್ಲ ಪರಿಚಯನೂ ಅವ್ರಿಗೆ ಚೆನ್ನಾಗಿರ್ತೈತಿ. ಅವು ಎಲ್ಲಿ ಸಿಗ್ತಾವೆ ಏನಂತಂದು ಹೇಳಿ ಇರ್ತೈತಿ. ಅವ್ರು ಏನು ಮಾಡಿದರು ಅಂತಂದ್ರೆ, ಆಮೇಲೆ ಇದೇ ರೀತಿ ಅದರ ಉಪಯೋಗ ಆಗೋದಿಲ್ಲ, ಮಕ್ಕಳು ದೊಡ್ಡವರು ಆಗಕತ್ತಾರ, ನಾ ಏನಾದರೂ ಒಂದು ಉದ್ಯೋಗವನ್ನು ಮಾಡಬೇಕು, ಬೇರೆ ಒಂದು ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತಂದು ಹೇಳಿ ಅವ್ರ ಮನಸ್ಸಿನೊಳಗೆ ಬಂತು. ಅವ್ರೇನು ಮಾಡಿದರು ಅಂತಂದ್ರೆ, ಒಂದು ಸಾಬೂನಿನ ಪೌಡರ್ನ ತಯಾರು ಮಾಡುವಂಥ ಒಂದು ಯೋಜನೆಯನ್ನು ಅವ್ರ ಅವ್ರು ಹಾಕ್ಕೊಂಡ್ರು. ಆವಾಗ ಏನಂತಂದ್ರೆ, ಈ ಸರ್ಫ್ ಪೌಡರ್, ನಾವೆಲ್ಲ ಚಿಕ್ಕವರಿದ್ದಾಗ ಅವ್ರದ್ದು ಅಡ್ವರ್ಟೈಸ್ ಬರ್ತಿತ್ತು, ಸರ್ಫ್ ಪೌಡರ್. ಅದು 30 ರೂಪಾಯಿಗೆ ಕಿಲೋ ಇತ್ತು. ಒಂದು 55 ವರ್ಷದ ಹಿಂದೆ 30 ರೂಪಾಯಿಗೆ ಕಿಲೋ ಇತ್ತು. ಇವ್ರು ಏನು ಮಾಡಿದರು ಅಂತಂದ್ರೆ, ಕಚ್ಚಾ ವಸ್ತುಗಳನ್ನು ತೊಗೊಂಡು ಬಂದರು. ಆಮೇಲೆ ಮನೆ ಜನರೆಲ್ಲ ಕುಂಡಿಸ್ಕೊಂಡು ಹೇಳಿದರು, ನಾ ಹಿಂಗೆ ಸೋಪು ಮಾಡಬೇಕು ಅಂತಂದು ಹೇಳಿ ಅಂದ್ಕೊಂಡೀನಿ, ಪೌಡರ್, ನೀವೆಲ್ಲರೂ ಸ್ವಲ್ಪ ಸಹಕಾರ ಕೊಡ್ರಿ ಅಂತೇಳಿ. ಅವು ಮನೆ ಜನ ಎಲ್ಲ ಅಂದರು, ಆಯಿತು, ನಾವು ಬೇಗನೆ ಕೆಲಸವನ್ನು ಮುಗಿಸ್ತೀವಿ, ನಾನು ಸಹಾಯ ಮಾಡ್ತೇವೆ ಅಂತಂದು ಹೇಳಿ ಎಲ್ಲರೂ ಒಪ್ಕೊಂಡ್ರು. ಆಮೇಲೆ ಶುರುವಾತಿಗೆ ಮೊದಲು ಒಂದು 5 kg ಸೋಪನ್ನು ಅವರು ತಯಾರು ಮಾಡಿದರು. ಸೋಪಿನ ಪೌಡರ್ನ ತಯಾರು ಮಾಡಿದರು. ಏನು ಮಾಡಿದರು ಅಂತಂದ್ರೆ, ಅವರು ಚಿಕ್ಕ ಚಿಕ್ಕ ಪಾಕೆಟ್ಗಳನ್ನು ಅವರು ತಯಾರು ಮಾಡಿದರು. ಆ ಸೋಪಿನ ಪೌಡರ್ ಹಾಕಿ ಒಂದು 2 ಚಮಚದಷ್ಟು ಹಾಕಿ, ಆಮೇಲೆ ಅವ್ನ ಪಾಕೆಟ್ಗಳನ್ನು ತಯಾರು ಮಾಡಿ ಸಕ್ಕರೆ ಕಾರ್ಖಾನೆಯೊಳಗೆ ತಮ್ಮ ಸಾಕಷ್ಟು ಜನರಿಗೆ ಆ ಪಾಕೆಟ್ಗಳನ್ನು ಅವ್ರು ಕೊಟ್ಟರು, ಪುಕ್ಕಟೆಯಾಗಿನ ಕೊಟ್ಟರು. ನಾನು ಈ ಸೋಪ್ ಪೌಡರ್ನ ತಯಾರು ಮಾಡೀನಿ, ನೀವು ಮನೆಗೆ ಹೋಗಿ ಬಟ್ಟೆನ ಒಗೆದು ನೋಡ್ರಿ, ಸ್ವಚ್ಛ ಆಗ್ತಾವು ಅಂತಂದ್ರೆ ನನಗೆ ಹೇಳ್ರಿ, ಮತ್ತು ನಾನು ಇದ್ರ ಬಿಸ್ನೆಸ್ ಮಾಡ್ಬೇಕನ್ನಕತ್ತೀನಿ ಅಂತೇಳಿ. ಆಮೇಲೆ ಅವ್ರು ಕೊಟ್ಟುಕೊಳ್ಳೆ ಮರನೇ ದಿನ ಅನೇಕ ಜನ ಸ್ನೇಹಿತರೆಲ್ಲರೂ ಅವ್ರು ಬಂದರು. ಎಷ್ಟು ಒಳ್ಳೆ, ಭಾಳ ಸ್ವಚ್ಛ ಆಗ್ತಾವೆ ಬಟ್ಟೆ, ಎಷ್ಟು ಒಳ್ಳೆ ಪೌಡರ್ನ ನೀವು ತಯಾರು ಮಾಡೀರಿ, ನಮಗೆ ಈ ಒಂದು 30 ರೂಪಾಯಿಗೆ ಕಿಲೋ ನಾವು ಸರ್ಫ್ ಇದನ್ನು ತೊಗೋತೇವೆ, ನಾವು ಸೋಪ್ ಪೌಡರ್ ತೊಗೋತೀವಿ, ಇದನ್ನ ಯಾಕೆ ತಯಾರು ಮಾಡಬಾರ್ದು ಅಂತಂದು ಹೇಳಿ ಬಹಳ ಜನರಿಂದ ಬೇಡಿಕೆ ಬಂತು. ಆಗ ಅವ್ರು ಏನು ಮಾಡಿದರು ಅಂತಂದ್ರೆ, ಮುಂದೆ ತಮ್ಮ ಮನೆಯ ಮುಂಭಾಗದೊಳಗೆ ಸ್ವಲ್ಪ ಜಾಗ ಇತ್ತು, ಅಲ್ಲೇ ಏನಂತಂದ್ರೆ ಸ್ವಲ್ಪ ಶೆಡ್ಗತ್ತಲೆ ಹಾಕಿದರು. ಆಮೇಲೆ ಒಂದು 10 kg, ಒಂದು 25 kg ಹಿಂಗೆ ಅವರು ಪ್ರತಿ ಸಲ ಹೆಚ್ಚಿಗೆ ಸೋಪನ್ನು ಅವ್ರು ಮಾಡ್ತಾ ಹೋದರು. ಮಾಡಿದಂಥ ಎಲ್ಲ ಸೋಪು ಖರ್ಚಾಗ್ತಿತ್ತು. 1 kg ಪಾಕೆಟ್ಗಳನ್ನು ಅವರು ಮಾಡಿದರು. ಮಾಡಿ ಆ ಪಾಕೆಟನ್ನು 1 kg ಸೋಪಿನ ಪಾಕೆಟನ್ನು 2 ರೂಪಾಯಿಗೆ, ಆವಾಗಿನ ಇದ್ರೊಳಗೆ 2 ರೂಪಾಯಿಗೆ kg ಹಂಗೆ ಅವ್ರು ಮಾರಾಟ ಮಾಡಿದರು. ಮಾಡಿದ ಕೂಡಲೇ ಜನ ಎಲ್ಲರೂ ಅಂದರೆ ಫ್ಯಾಕ್ಟ್ರಿ ಒಳಗಿದ್ದಂಥ ಎಲ್ಲ ವರ್ಕರ್ಸು
ನಮಗೆ ಬೇಕು. ಯಾಕಂದ್ರೆ 30 ರೂಪಾಯಿ ಕಿಲೋ ಇದ್ದಂಥ ಸರ್ಫ್ ಎಲ್ಲೇ ಇದು ಕೇವಲ 2 ರೂಪಾಯಿಗೆ ಇದು 1 kg ಅಂತಂದ್ರೆ ಮತ್ತು ಬಟ್ಟೆಗಳು ಸ್ವಚ್ಛ ಆಗ್ತಿದ್ವು. ಹೀಗಾಗಿ ಬೇಡಿಕೆ ಭಾಳ ಬರಾಕತ್ತು. ಆಗ ಅವ್ರು ಏನು ಮಾಡಿದರು ಅಂತಂದ್ರೆ ತಮ್ಮ ಮನೆ ಮುಂಭಾಗದೊಳಗೆ ಮತ್ತೊಂದಿಷ್ಟು ಶೆಡ್ಡನ್ನು ವಿಸ್ತಾರ ಮಾಡಿ ಒಂದಿಷ್ಟು ದೊಡ್ಡ ದೊಡ್ಡ ಡ್ರಮ್ಗಳನ್ನೆಲ್ಲ ತೊಗೊಂಡು ಬಂದರು. ಕಚ್ಚಾ ವಸ್ತುಗಳನ್ನು ಹೆಚ್ಚಿಗೆ ಕಚ್ಚಾ ವಸ್ತುಗಳನ್ನು ತೊಗೊಂಡು ಬಂದು ಮತ್ತೆ ಹೆಚ್ಚಿನ ಪ್ರಮಾಣದೊಳಗೆ ಸೋಪು ಪೌಡರ್ನ ಅವ್ರು ತಯಾರು ಮಾಡಕತ್ತರು. ಅಲ್ಲಿ ಊರಿನ ಅನೇಕ ಈ ಅಂಗಡಿಗಳಿಗೂ ಅವು ಏನಂತಾರೆ ಸೋಪು ಪೌಡರನ್ನ ಕೊಟ್ಟರು, ಮಾರಾಟ ಮಾಡಿದರು. ಆಗ ಅಲ್ಲಿ ಎಲ್ಲ ಇಷ್ಟೊಂದು ಬೇಡಿಕೆ ಬರಾಕತ್ತಿತ್ತು. ಎಲ್ಲರೂ ಏನಂತಂದ್ರೆ ಅವರು ತಯಾರಿಸಿದಂಥ ಸೋಪು ಪೌಡರ್ನ ನಮಗೆ ಬೇಕು ಅಂತಂದು ಹೇಳಿ. ಇಂಥ ಹೊತ್ತಿನೊಳಗೆ ಏನಾಗಕತ್ತಿತ್ತು ಅಂತಂದ್ರೆ ಅವ್ರಿಗೆ ಅನ್ಸಾಕತ್ತಿತ್ತು ಒಳ್ಳೆಯ ರೀತಿಯೊಳಗೆ ವ್ಯಾಪಾರ ನಡೆಯಕತ್ತೈತಿ, ಈ ಬಿಸ್ನೆಸ್ಸನ್ನು ಸಂಭಾಳಿಸ್ಬೇಕು, ನನ್ನ ನೌಕರಿಯನ್ನು ಸಂಭಾಳಿಸ್ಬೇಕು ಅಂತಂದ್ರೆ ಆಗೋದಿಲ್ಲ ಅಂತಂದು ಹೇಳಿ ಅವ್ರಿಗೆ ಎರಡೂ ನಿಭಾಯಿಸೋದು ಕಷ್ಟ ಅನ್ಸಾಕತ್ತಿತ್ತು. ನೌಕರಿಯ ರಾಜೀನಾಮೆಯನ್ನು ಕೊಟ್ಟು ಏನು ಮಾಡಿದ್ರಂದ್ರೆ ಒಂದು ಮನೆಯನ್ನು, ಅಂದ್ರೆ ಅದ್ರ ಪಕ್ಕದೊಳಗೆ ಸಾಕಷ್ಟು ದೊಡ್ಡ ಜಾಗ ಇತ್ತು, ಅಂಥ ಒಂದು ಮನೆಯನ್ನು ಅವ್ರು ಖರೀದಿ ಮಾಡಿದ್ರು. ಅಂದ್ರೆ ಬಾಡಿಗೆಗೆ ಬಂದರು. ಬಾಡಿಗೆಗೆ ಬಂದು ಅಲ್ಲಿ ಏನು ಖಾಲಿ ಜಾಗ ಇತ್ತಲ್ಲ ಅಲ್ಲಿ ತಗಡಿನ ಒಂದು ಶೆಡ್ಡನ್ನು ಹಾಕಿದರು. ಆಮೇಲೆ ಈ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಈ ಒಂದು ವ್ಯಾಪಾರವನ್ನು ನಾ ಜಿಲ್ಲಾ ಕೇಂದ್ರ ಅಂದರೆ ಜಿಲ್ಲೆ ಸ್ವಲ್ಪ ದೂರದೊಳಗೆ ಒಂದು ಜಿಲ್ಲಾ ಕೇಂದ್ರ ಇತ್ತು, ಅಲ್ಲಿ ಯಾಕೆ ನಾನು ವಿಸ್ತಾರ ಮಾಡಬಾರ್ದು ಅಂತಂದೇಳಿ ಅವ್ರಿಗೆ ಅನ್ನಿಸ್ತು. ಆನಂತರ ದೊಡ್ಡ ದೊಡ್ಡ ಕೈಚೀಲಗಳಲ್ಲಿ ಅವ್ರೇನಂತಂದ್ರೆ ಆ ಸಾಬೂನಿನ ಆ ಪ್ಯಾಕೆಟ್ಗಳನ್ನು ತುಂಬಿಕೊಂಡು ಜಿಲ್ಲಾ ಕೇಂದ್ರಕ್ಕೆ ಹೋದರು. ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೇವಲ 2 ರೂಪಾಯಿಗೆ 1 kg ಹಂಗೆ ನಾ ಸಾಬೂನನ್ನು ಮಾರ್ತೀನಿ ನೋಡ್ರಿ ಅಂತಂದು ಹೇಳಿ ಎಲ್ಲರಿಗೂ ಸ್ವಲ್ಪ ಪ್ಯಾಕೆಟ್ಗಳನ್ನು ಕೊಟ್ಟು ಬಂದರು. ಆಮೇಲೆ ಅವರು ವ್ಯಾಪಾರ ಅಲ್ಲಿನೂ ಕೂಡ ಭಾಳ ಜೋರಾಗಿ ನಡೀತಾ ಇತ್ತು. ಎಲ್ಲರೂ ಅದಕ್ಕೆ ಡಿಮಾಂಡ್ ಮಾಡಾಕತ್ರು, ನಮ್ಗೆ ಅದೇ ಸೋಪು ಬೇಕು ಅಂತಂದು ಹೇಳಿ. ಆಮೇಲೆ ಹೀಗಾಗಿ ಏನಾಗತ್ತಿತ್ತು ಅಂದ್ರೆ ಈ ಸರ್ಫ್ ಪೌಡರ್ ಏನು ಮಾಡ್ತಿದ್ರಲ್ಲ ಆ ಮಾರಾಟನ ಭಾಳ ಕಡಿಮೆ ಆಗಕತ್ತಿತ್ತು. ಆನಂತರ ಜನರೆಲ್ಲ ವಿಚಾರ ಮಾಡುತ್ತಿದ್ದರು, ಯಾಕಂದ್ರೆ 2 ರೂಪಾಯಿ kg ಒಂದು ಸೋಪ್ kg ಬರ್ತೈತಿ, 30 ರೂಪಾಯಿ ಯಾಕೆ ನಾವು ಕೊಡಬೇಕು ಅಂತಂದು ಹೇಳಿ ಎಲ್ಲರೂ ಇದೇ ಸೋಪನ್ನು ಏನಂತಂದ್ರೆ ಉಪಯೋಗ ಮಾಡ್ತಾಯಿದ್ರು. ಇದಕ್ಕೆ ಹೆಚ್ಚಿನ ಡಿಮಾಂಡ್ ಬಂತು. ಇತ್ತ ಸರ್ಫ್ ಕಂಪನಿಯವ್ರಿಗೆ ಏನಂತಂದ್ರೆ ಒಂದು ಸಮಸ್ಯೆ ಶುರುವಾಗ್ತಿದ್ದು. ಯಾಕಂದ್ರೆ ದೊಡ್ಡ ಬಂಡವಾಳದೊಳಗೆ ದೊಡ್ಡ ಫ್ಯಾಕ್ಟ್ರಿ ಇತ್ತು ಅವ್ರು ಸರ್ಫದವ್ರದ್ದು. ವ್ಯಾಪಾರ ಎಲ್ಲ ತೀರ ಕಡಿಮೆ ಆಗಕತ್ತೈತಿ. ಎಲ್ಲರೂ ಇದೇ ಸೋಪನ್ನು ಖರೀದಿ ಮಾಡಕತ್ತಾರ. ಹಿಂಗಂದ್ರೆ ಹೆಂಗೆ, ನಾವು ಫ್ಯಾಕ್ಟ್ರಿನ ಮುಚ್ಚಬೇಕಾಕೈತಿ ಅಂತಂದು ಹೇಳಿ ಅವ್ರು ಏನಂತಂದ್ರೆ ಮೀಟಿಂಗ್ ಮಾಡಿಕೊಂಡು ಇದಕ್ಕೇನಾದರೂ ನಾವು ತಡೆ ಹಾಕಬೇಕಲ್ಲ ಅಂತಂದು ಹೇಳಿ ವಿಚಾರ ಮಾಡಿದರು. ಆಗ ಇದನ್ನು ಅವ್ರು ಹೆಂಗೆ ಎದುರಿಸಿದ್ರು ಕೇಶುಭಾಯಿ ಪಟೇಲ್ ಅನ್ನೋದನ್ನು ನಾನು ನಾಳೆ ಕಥೆಯೊಳಗೆ ಹೇಳ್ತೀನಿ.